ಅದೇ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ನಾನು ನಮ್ಮಮ್ಮ, ಮದುವೆ ಆಗಿದೆ. ನಮ್ಮ ಮಿಸ್ಸಸ್ಸು, ಚಿಕ್ಕ ಪಾಪು ಇದೆ ಸರ್. ಭಾನುವಾರ ನೈಟು ನಾನು ಆಲ್ಗಡಿಗೆ ಹೋಗಿದ್ದೆ, ಡ್ರೈವರ್ ಆಗಿ ಹೋಗಿದ್ದೆ. ಸುಮಾರು 10:30ಗೆ ನಮ್ಮ ತಂಗಿ ಕಾಲ್ ಮಾಡಿದ್ದಾರೆ, ಈ ಥರ ಆಗೋಗಿದೆ, ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಿ, ಮನೆಗೆ ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಹಾಸ್ಪಿಟ್ಲಲ್ಲಿ ಶ್ರೀನಿವಾಸಪುರದಲ್ಲಿ ಆಗಲ್ಲ ಅಂದರೆ ಕೋಲಾರ ಕರ್ಕೊಂಡು ಹೋಗಿದ್ದೀನಿ. ಅದು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಪೊಲೀಸವ್ರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡಿದ್ದಾರೆ. ಹೇಳೋ ಸ್ಟೇಜಲ್ಲಿ ಇಲ್ಲ ಸರ್, ನಮ್ಮಮ್ಮ ಹೇಳೋ ಸ್ಟೇಜಲ್ಲಿ ಇಲ್ಲ. ಪೊಲೀಸವ್ರಿಗೆ ವಿಷಯ ತಿಳಿಸ್ತೆ, ನಾನು ಇರಲಿಲ್ಲ ಮನೇಲಿ, ಈ ಥರ ನಡೆದಿದೆ. ಎಲ್ಲೆಲ್ಲಿ ಗಾಯಗಳಾಗಿದೆ ಸರ್? ತಲೆ ಮೇಲೆ ಇಲ್ಲಿ ಓಪನ್ ಆಗಿಬಿಟ್ಟಿದೆ, ತಲೆಗೆ 4 ಏಟು ಬಿದ್ದಿದೆ ಸರ್, ಆಮೇಲೆ ಕೈಗೆ. ಪೊಲೀಸವರು ಹೇಳಿದ್ರು ಈ ಥರ ಆಗಿದೆ ಅಂತೇಳಿ 2 ಆಪ್ರೇಷನ್ ಮಾಡಿದ್ದಾರೆ ತಲೆಗೆ. ಅದಕ್ಕೆ ಆ ಅಮ್ಮ ಕಂಡೀಷನು ಸೀರಿಯಸ್ ಆಗಿದೆ ಸರ್. ಅದೇ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ನಾನು ನಮ್ಮಮ್ಮ, ಮದುವೆ ಆಗಿದೆ. ನಮ್ಮ ಮಿಸ್ಸಸ್ಸು, ಚಿಕ್ಕ ಪಾಪು ಇದೆ ಸರ್. ಭಾನುವಾರ ನೈಟು ನಾನು ಆಲ್ಗಡಿಗೆ ಹೋಗಿದ್ದೆ, ಡ್ರೈವರ್ ಆಗಿ ಹೋಗಿದ್ದೆ. ಸುಮಾರು 10:30ಗೆ ನಮ್ಮ ತಂಗಿ ಕಾಲ್ ಮಾಡಿದ್ದಾರೆ, ಈ ಥರ ಆಗೋಗಿದೆ, ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಿ, ಮನೆಗೆ ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಹಾಸ್ಪಿಟ್ಲಲ್ಲಿ ಶ್ರೀನಿವಾಸಪುರದಲ್ಲಿ ಆಗಲ್ಲ ಅಂದರೆ ಕೋಲಾರ ಕರ್ಕೊಂಡು ಹೋಗಿದ್ದೀನಿ. ಅದು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಪೊಲೀಸವ್ರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡಿದ್ದಾರೆ. ಹೇಳೋ ಸ್ಟೇಜಲ್ಲಿ ಇಲ್ಲ ಸರ್, ನಮ್ಮಮ್ಮ ಹೇಳೋ ಸ್ಟೇಜಲ್ಲಿ ಇಲ್ಲ. ಪೊಲೀಸವ್ರಿಗೆ ವಿಷಯ ತಿಳಿಸ್ತೆ, ನಾನು ಇರಲಿಲ್ಲ ಮನೇಲಿ, ಈ ಥರ ನಡೆದಿದೆ. ಎಲ್ಲೆಲ್ಲಿ ಗಾಯಗಳಾಗಿದೆ ಸರ್? ತಲೆ ಮೇಲೆ ಇಲ್ಲಿ ಓಪನ್ ಆಗಿಬಿಟ್ಟಿದೆ, ತಲೆಗೆ 4 ಏಟು ಬಿದ್ದಿದೆ ಸರ್, ಆಮೇಲೆ ಕೈಗೆ. ಪೊಲೀಸವರು ಹೇಳಿದ್ರು ಈ ಥರ ಆಗಿದೆ ಅಂತೇಳಿ 2 ಆಪ್ರೇಷನ್ ಮಾಡಿದ್ದಾರೆ ತಲೆಗೆ. ಅದಕ್ಕೆ ಆ ಅಮ್ಮ ಕಂಡೀಷನು ಸೀರಿಯಸ್ ಆಗಿದೆ ಸರ್.